ನನಗ್ ಪೂರ್ತಿ ನಂಬಿಕೆ ಇತ್ತು ನೀನ್ ನನಗ್ ಕ್ಷಮಿಸ್ತೀಯ ಅಂತ. ಬಾ ಒಳಗಡೆ. ಹುಡುಗಿ ಅವಳಿಗೆ ಅವಳದೇ ಮನೆಯಲ್ಲಿ ಬರ್ಬರವಾಗಿ ಹಲ್ಲೆ ಮಾಡಿರೋದು. ಈ ಪ್ರಿಯಾ ಅನ್ನೋ ಹುಡುಗಿ ಮೇಲೆ ಯಾಕೆ ಅವರಿಗೆ ಇಷ್ಟೊಂದು ದ್ವೇಷ ಆಯ್ತು? ಅವಳು ಅಂತದ್ದೇನ್ ಅಪರಾಧ ಮಾಡಿದ್ಲು ಅದರಿಂದ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಆಯ್ತು? ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟಿನ ಈ ಎಪಿಸೋಡ್ ಅಲ್ಲಿ ನೋಡೋಣ ಮುಂಬೈನ ಈ ಜಾಗದಲ್ಲಿ ಮಾನವೀಯತೆಯನ್ನು ಮರೆತ ಈ ಮನುಷ್ಯರ ಘಟನೆಯನ್ನು. ಈ ಘಟನೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಸಮಯ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಇರೋ ಸ್ವಲ್ಪ ಬರ್ತಿದ್ದೀನಿ ಅಂತ ಹೇಳ್ದೆ ತಾನೆ, ಬಂದೇ ಇರು. ನೀನಂತೂ ಡೈಲಿ ಹೀಗೆ ಮಾಡ್ತೀಯಮ್ಮ. ಬೇಗ ಬಾರಮ್ಮ, ವೇಟ್ ಮಾಡ್ತಾ ಇದ್ದೀನಿ. ಪೂಜಾ, ನಿನ್ ಟಿಫನ್ ರೆಡಿ ಇದೆ. ಹಾ, ಬಂದೇಮ್ಮ. ಆಯ್ತು, ಬೇಗ ಬಾ, ಬೇಗ ಬಾ. ಮಗಳೇ, ಬಾಕ್ಸ್ ರೆಡಿ ಇದೆ. ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಬಂದೇಮ್ಮ. ಟಿಫನ್. ಓಕೆ ಓಕೆ, ಹುಷಾರಾಗಿ ಹೋಗು. ಬಾಯ್ ಬಾಯ್ ಪಾಪಾ. ಹಾ, ಬಾಯ್ ಕಂದ. ಹೇ ಪೂಜಾ, ನಾನೇ ಬಿಡ್ತೀನಿ ಬಾ. ಬೇಡಪ್ಪ, ನಾನೇ ಹೋಗ್ತೀನಿ, ಪರವಾಗಿಲ್ಲ. ಓಕೆ ಬಾಯ್ ಅಪ್ಪ. ತಗೊಳ್ಳಿ ನಿಮ್ ಟಿಫನ್. ಇವತ್ತು ನನ್ ಸಂಘದ ಮೀಟಿಂಗ್ಗೆ ಲೇಟ್ ಆಗ್ತಿದೆ. ಅಲ್ಲ, ನೀನು ದಿನ ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯಾ? ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ? ನೀವ್ ಆಫೀಸ್ಗೆ ಹೋಗ್ತೀರಾ, ಪೂಜಾ ಕಾಲೇಜ್ಗೆ ಹೋಗ್ತಾಳೆ. ಸಂಘದಲ್ಲಿ ಕುತ್ಕೊಂಡ್ ಮಾತಾಡಿದ್ರೆ 4 ಜನದ ಪರಿಚಯ ಆಗುತ್ತೆ. ಬಾ, ನಾನ್ ಬಿಡ್ತೀನಿ ನಿನ್ನ. ನೀವ್ 2 ನಿಮಿಷ ಇರಿ, ನಾನ್ ಬಂದ್ಬಿಡ್ತೀನಿ. ಭಾವ, ಅಯ್ಯೋ, ಚೆನ್ನಾಗಿದ್ದೀರಾ ಭಾವ? ನಮಸ್ತೆ. ಏನ್ ವಿಷಯ, ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ? ಅಲ್ಲ, ನೀನು ಇದ್ದಕ್ಕಿದ್ದಾಗೆ ಸಡನ್ ಆಗಿ? ಏನಿಲ್ಲ, ನಿಮ್ಮನ್ನ ನೆನ್ಸ್ಕೊಂಡೇ ಬಂದ್ಬಿಟ್ಟೆ. ಪ್ರಿಯಾ, ಬಂದಿದ್ ಖುಷಿ ಆಯ್ತು. ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಪ್ರಿಯಾನೇ ನನ್ಗೆ ಫೋನ್ ಮಾಡಿದ್ಲು, ಅವಳೇ ಇಲ್ಲಿಗೆ ಬರ್ತಿದ್ದಾಳೆ ಅಂತ. ಅಲ್ವಾ? ಮನೆ ನಿಂದು, ಊಟ ಕೂಡ ರೆಡಿ ಇದೆ. ಹೋಗಿ ಫ್ರೆಶ್ ಅಪ್ ಆಗು, ಆರಾಮಾಗಿ ಊಟ ಮಾಡು. ನಾನು ಹೋಗ್ ಬಂದು ನಿನ್ ಜೊತೆ ಆರಾಮಾಗಿ ಮಾತಾಡ್ತೀನಿ, ಸರಿನಾ? ಸರಿ ಅಕ್ಕ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಓಕೆ, ಬಾಯ್. ಹೋಗೋಣ. ನನ್ ಟಿಫನ್. ಹಾ, ಬೇಗ ಬಾ. ಯಾರು ಇಲ್ಲ, ಬಾ. ಪೂಜಾ, ಚಿಕ್ಕಮ್ಮ, ನೀವ್ಯಾವಾಗ ಬಂದ್ರಿ ಚಿಕ್ಕಮ್ಮ? ನಿನ್ಗೆಷ್ಟು ಧೈರ್ಯ ಪೂಜಾ ಹತ್ರ ಈ ರೀತಿ ನಡ್ಕೊಳ್ಳೋದಕ್ಕೆ? ಚಿಕ್ಕಮ್ಮ, ಏನ್ ಮಾಡ್ತಿದ್ದೀರಾ? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಹೇಳು, ಯಾಕೆ ಮಾತಾಡ್ತಿಲ್ಲ? ಯಾವಾಗಿಂದ ನಡೀತಿದೆ ಇದೆಲ್ಲ? ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಲ್ವಾ ನೀನು? ನಾಚಿಕೆ ಆಗಲ್ಲ ನಿಂಗೆ? ಹೇಳು. ಪುಷ್ಪಾ, ನೀವು ಸುಮ್ನೆ ಇರಿ. ಇವತ್ ನೀವೇನು ಹೇಳಕ್ ಬರ್ಬೇಡಿ.
ನಾನಂತದ್ ಏನ್ ಮಾಡಿದೀನಿ ಅಂತ ಎಲ್ರು ಸೇರ್ಕೊಂಡು ಇಷ್ಟೊಂದ್ ಕೇಳ್ತಿದ್ದೀರಾ? ನಾಚಿಕೆ ಇಲ್ದೋಳೆ ಇಷ್ಟೆಲ್ಲ ಮಾಡಿದ್ಯಾ? ನಮ್ ಮಾನ ಮರ್ಯಾದೆ ಹಾಳ್ ಮಾಡಿದ್ಯಾ? ಇವಾಗ ಕೇಳ್ತಿದ್ಯಾ? ಏನ್ ಮಾಡಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಬಿಡಿ ನೀವು. ಪೂಜಾ ಮತ್ತೆ ಆ ಹುಡುಗನ ಯಾವತ್ತೂ ಭೇಟಿ ಮಾಡಲ್ಲ. ನೋಡು ಪೂಜಾ, ಇವಾಗ್ಲೇ ನಾನು ಹೇಳ್ತಿದೀನಿ, ಇನ್ನೊಂದ್ಸರಿ ಆ ಹುಡುಗನ್ ಜೊತೆ ನಿನ್ನ ನೋಡಿದ್ರೆ ಅವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕಿಸ್ಬಿಡ್ತೀನಿ. ನಿನ್ನ ಹೊರಗೆ ಹೋಗದೆ ಇರೋಂಗೆ ಲಾಕ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ ನಿಂಗೆ? ಏನಾದ್ರು ನಿಮ್ ಚಿಕ್ಕಮ್ಮ? ಏನಾದ್ರು ನಿಮ್ ಚಿಕ್ಕಮ್ಮ? ಚಿಕ್ಕಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ರು. ಆಮೇಲೇನು? ನಾನೇ ಆವಾಜ್ ಆಗ್ತೆ. ಒಂದ್ ವೇಳೆ ಮತ್ತೆ ನನ್ನನ್ನ ನಿನ್ ಜೊತೆ ನೋಡಿದ್ರೆ ನಿನ್ನ ಪೊಲೀಸವ್ರಿಗೆ ಹಿಡ್ಕೊಡ್ತಾರಂತೆ, ನನ್ನನ್ನ ರೂಮಲ್ಲೇ ಕೂಡ ಹಾಕ್ತಾರಂತೆ. ಪೂಜಾ, ಒಂದ್ ನಿಮಿಷ ಹೋಲ್ಡ್ ಮಾಡು. ಹಾ ಚಿಕ್ಕಮ್ಮ. ಸರಿ ಹೊರಗಡೆ ಬಾಮ್ಮ, ಡಿನ್ನರ್ ರೆಡಿ ಇದೆ. ನಂಗ್ ಊಟ ಬೇಡ, ನನ್ಗ್ ಹಸ್ವಿಲ್ಲ. ಸರಿ ಕೋಪ ಬಿಡು, ಹೊರಗಡೆ ಬಾ. ಎಲ್ರೂ ನಿಂಗ್ ವೇಟ್ ಮಾಡ್ತಿದ್ದಾರೆ. ಊಟದ ಮೇಲೆ ಯಾರಾದ್ರೂ ಕೋಪ ತೋರಿಸ್ತಾರಾ? ನಾನ್ ಹೇಳದ್ನಲ್ಲ ಹಸ್ವಿಲ್ಲ ಅಂತ, ನನ್ಗೆ ಫೋರ್ಸ್ ಮಾಡ್ಬೇಡಿ. ಹಲೋ, ಯಾರು ಪೂಜಾ? ಚಿಕ್ಕಮ್ಮ. ನನ್ ಮೇಲೇನೆ ಹಾಕೊಟ್ರು. ಈಗ ಊಟ ಮಾಡು ಅಂತ ಹಿಂದೆ ಬಿದ್ದಿದ್ದಾರೆ. ನಂಗ್ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನೀನ್ ಟೆನ್ಷನ್ ತಗೋಬೇಡ, ನಿಮ್ಮಮ್ಮ ಚಿಕ್ಕಮ್ಮನ ಇಬ್ರು ನೋಡ್ಕೊಂತೀನಿ. ಇವ್ರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಗೊಳ್ಳಿ ಸ್ವಲ್ಪ. ಏನಂದ್ಲು ಪೂಜಾ? ಅವಳು ಹೇಳ್ತಿದ್ದಾಳೆ ಅವಳಿಗೆ ಹಸ್ವಿಲ್ವಂತೆ. ಏನು? ಅವಳ್ದೆಲ್ಲ ಡ್ರಾಮಾ ಅಷ್ಟೇ. ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡೋಣ. ನಾನು ನೋಡ್ತೀನಿ ಅವಳು ಹಸ್ಕೊಂಡು ಎಷ್ಟೊತ್ತವರೆಗಿರ್ತಾಳೆ ಅಂತ. ಹೇ ವಾವ್, ನೀನಂತೂ ತುಂಬಾನೇ ಚೆನ್ನಾಗಿರೋ ನೈಟಿ ಹಾಕೊಂಡಿದ್ಯಾ. ಹೇಗ್ ಕಾಣ್ತಿದ್ದೀನಿ? ಚೆನ್ನಾಗಿದ್ದೀನಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಬಾ ಊಟ ಮಾಡು. ಹಾ. ಅರೆ ವಾ ಅಕ್ಕ, ಏನ್ ವಿಷಯ? ಇವತ್ತು ಮಟರ್ ಪನ್ನೀರ್ ಮಾಡಿದೀರಾ? ಸರಿ ಪ್ರಿಯಾ, ಇವತ್ತಾದ್ರೂ ನಿನ್ನಿಂದ ನಾವು ಮಟರ್ ಪನ್ನೀರ್ ತಿನ್ನೋ ಹಾಗಾಯ್ತು. ಭಾವ, ನೀವು ನನ್ ಜೊತೆ ಏನಾದ್ರೂ ಇದ್ರೆ ಫುಲ್ ಮಜಾ ಮಾಡ್ತೀರಾ. ಪ್ರಿಯಾ, ಇಲ್ಲೇನ್ ಮಾಡ್ತಿದ್ಯಾ? ಅದು ಭಾವ, ನನ್ ರೂಮ್ಗೆ ಯಾರೋ ಬಂದಾಗಾಯ್ತು. ಆಮೇಲೆ ನಾನು ಎದ್ದಿಲ್ ಬಂದ್ರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಬಾಗ್ಲ ತೆಗ್ದಿತ್ತು. ಪ್ರಿಯಾ, ಈ ಚಿಲ್ಕ ಸ್ವಲ್ಪ ಲೂಸ್ ಇದೆ. ಗಾಳಿ ಬೀಸಿದ್ರೆ ಅದಾಗದೇ ಓಪನ್ ಆಗುತ್ತೆ. ಪುಷ್ಪ ಇದನ್ನ ಕ್ಲೋಸ್ ಮಾಡಿಲ್ಲ ಅನ್ಸುತ್ತೆ. ನೀನ್ ಹೋಗು, ನಾನು ಕ್ಲೋಸ್ ಮಾಡ್ತೀನಿ. ನಡಿ. ತಗೊಳ್ಳಿ ನಿಮ್ ಟಿಫನ್. ಅರೆ ಪ್ರಿಯಾ, ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ಯಾ? ಅಕ್ಕ, ನಾನು ಯಾವ ಕೆಲ್ಸಕ್ಕೆ ಇಲ್ಲಿ ಬಂದಿದ್ದೀನಲ್ವಾ, ಅದ್ರದೇ ಇಂಟರ್ವ್ಯೂ ಇದೆ. ಏ ಹೌದಾ? ಇದಂತೂ ಒಳ್ಳೆ ವಿಚಾರ. ಅಷ್ಟಕ್ಕೂ ಪ್ಲೇಸ್ ಎಲ್ಲಿದೆ? ನೀನ್ ಹೇಗ್ ಹೋಗ್ತೀಯಾ? ಪುಷ್ಪ, ಪ್ರಿಯಾ ನಂಗೆ ಅಡ್ರೆಸ್ ಹೇಳಿದಾಳೆ. ಅವಳನ್ನ ನಾನು ಡ್ರಾಪ್ ಮಾಡ್ತೀನಿ. ಹಾ, ಬನ್ನಿ ಮೇಡಮ್, ನಿಮ್ ಡ್ರೈವರ್ ರೆಡಿ ಆಗಿದ್ದಾನೆ. ನಾನ್ ಹೇಳಿದ್ದೆ ಇವ್ರಿಗೆ ಬೇಗ ಬನ್ನಿ ಅಂತ. ಇವ್ರಂತೂ ನನ್ ಮಾತ್ ಕೇಳೋದೇ ಇಲ್ಲ ಅಂತೀನಿ. ಯಾವಾಗ ಬರ್ತಾರೋ ಏನೋ. ಮತ್ತಿವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ರೀ, ಇಷ್ಟೊತ್ತು ಎಲ್ಲೋಗಿದ್ರಿ? ನಿಮ್ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ನನ್ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ, ಅದಕ್ಕೆ. ಅಯ್ಯೋ, ನೀವ್ ಎಲ್ಲಿ ಹೋಗಿದ್ರಿ? ಏನ್ ಮಾಡ್ತಿದ್ರಿ? ಅಯ್ಯೋ, ಕೆಲಸ ಮಾಡ್ತಾ ಇದ್ದೆ. ಇನ್ನೇನ್ ಮಾಡ್ತಾರೆ? ಏನಕ್ಕ, ಭಾವ ಇನ್ನು ಈಗ ಬರ್ತಿದ್ದಾರೆ, ಆಗ್ಲೇ ಕ್ಲಾಸ್ ಶುರು ಮಾಡ್ದ್ಯಾ? ಭಾವ, ಇವತ್ತು ನನ್ ಕೈಯಾರೆ ನಿಮ್ಗೆ ಚಿಕನ್ ಬಿರಿಯಾನಿ ಮಾಡಿದೀನಿ. ಹೇಗಿದೆ ಅಂತ ಹೇಳಿ. ಅಕ್ಕ ಮಾಡ್ದಾಗಿದ್ಯಾ ಅಂತ? ಪ್ರಿಯಾ, ನೀವುಗಳು ಊಟ ಮಾಡಿ, ನನಗೆ ಹಶ್ವಿಲ್ಲ.
ಭಾವ ಏನ್ ವಿಷಯ? ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಏನೂ ಇಲ್ಲ ಪ್ರಿಯಾ, ಸ್ವಲ್ಪ ಕೆಲ್ಸದ ಟೆನ್ಷನ್. ನೀನ್ ಹೋಗಿ ಮಲ್ಕೋ. ನಾನು ನನ್ನ ಫ್ಯಾಮಿಲಿ ಜೊತೆ ಆತ್ಮಹತ್ಯೆ ಮಾಡ್ಕೋತೀನಿ. ಆದ್ರೆ ನೀನ್ ಹೇಳೋದನ್ನ ನಾನು ಖಂಡಿತ ಮಾಡಲ್ಲ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಭಾವ, ಭಾವ, ಈ ಭಾವಂಗೇನೋ ಟೆನ್ಷನ್ ಇದೆ ಅನ್ಸುತ್ತೆ. ನಾನು ಅವ್ರ ಹತ್ರ ಮಾತಾಡ್ಲೇಬೇಕು. ಹಾ ಸರಿ ಅಕ್ಕ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ಕೆಲಸ ಮಾಡ್ತೀನಿ. ಹಾ ಹಾ, ನಿಮ್ಗೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಸರಿ ಸರಿ ಸರಿ, ಬಾಯ್. ಹಾ ಹಾ ಹಾ. ಅರೆ ಭಾವ, ನೀವು? ಪ್ರಿಯಾ, ನಿಮ್ಮ ಅಕ್ಕ ಎಲ್ಲಿ? ಈಗ ಅವ್ರ ಹತ್ರನೇ ಮಾತಾಡ್ತಿದ್ದೆ. ಸಂಘದ ಮೀಟಿಂಗ್ ಹೋಗಿದ್ದಾರೆ, ಬರಕ್ ಲೇಟ್ ಆಗುತ್ತಂತೆ. ಭಾವ, ನೀವು ಸುಮ್ಮನೆ ಇದ್ರೆ ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅಟ್ಲೀಸ್ಟ್ ಹೇಳಿ ಏನ್ ವಿಷಯ ಅಂತ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರ್ತೀರಾ? ಪ್ರಿಯಾ, ನಾನ್ ನಿನ್ಗೆ ಏನು ಹೇಳಕ್ಕಾಗಲ್ಲ. ಕ್ಲಿಪ್ಸು ನನ್ನ ಹತ್ರ ತುಂಬಾನೇ ಇದೆ. ನಾನು ನಿನ್ನ ತಂಗಿನ ನೋಡಿದ ತಕ್ಷಣನೇ ತುಂಬಾ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಈಗ ನಾನು ಹೇಳದ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಕ್ಲಿಪ್ನ ಪೂರ್ತಿ ಜಗತ್ತೇ ನೋಡುತ್ತೆ. ಯಾರು ನೀವು? ನಾನು ಕೇಳ್ತಿದ್ದೀನಿ, ಯಾರು ಅಂತ ಹೇಳಿ. ನಾನು ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ನೀನ್ ಹೇಳ್ತಾರ ನಾನು ಮಾಡಲ್ಲ. ಭಾವ, ಯಾರು ಇದನ್ನೆಲ್ಲ ಮಾಡಿದ್ದು? ಪ್ರಿಯಾ, ಇದನ್ನ ನನ್ಗೆ ಯಾರು ಮಾಡಿದ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ? ನೀವೊಂದ್ ಕೆಲಸ ಮಾಡಿ, ನನ್ನ ಜೊತೆ ಪೊಲೀಸ್ ಸ್ಟೇಷನ್. ಪ್ರಿಯಾ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಅವನು ನನಗೆ ಧಮ್ಕಿ ಹಾಕಿದಾನೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕ್ಲಿಪ್ಪಿಂಗ್ ನ ವೈರಲ್ ಮಾಡ್ತೀನಿ ಅಂತ. ಆಗ ನಿಮ್ಮ ಅಕ್ಕ ಸತ್ತೇ ಹೋಗ್ಬಿಡ್ತಾಳೆ. ಯಾರಿರ್ಬೋದು ಭಾವ? ಇದು ಖಂಡಿತ ಹುಡುಗನೇ ಅನ್ಸುತ್ತೆ. ಯಾವ ಹುಡುಗ? ಅಯ್ಯೋ, ಅದೇ ಹುಡುಗ. ನೀನ್ ಅವನನ್ನ ಪೂಜೆ ಜೊತೆ ಹಿಡಿದಿದ್ದೆ. ಅವನ ಹೆಸರೇನು? ಗೌತಮ್. ಹಾ, ಗೌತಮ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಭಾವ ಪ್ಲೀಸ್ ಅಳ್ಬೇಡಿ. ಯಾಕೆ ಇಷ್ಟು ಟೆನ್ಷನ್ ತಗೋತೀರಾ? ಭಾವ, ಬಾಗಿಲು ತೆಗಿರಿ. ನನ್ನಾಣೆ ಬಾಗಿಲು ತೆಗಿರಿ ಭಾವ. ಬಾಗಿಲು ತೆಗಿರಿ. ಭಾವ, ಏನ್ ಮಾಡ್ತಿದ್ದೀರಾ? ಭಾವ, ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೀವ್ ಈ ತರ ಮಾಡೋದ್ರಿಂದ ಪುಷ್ಪ ಅಕ್ಕಂಗೆ ಪೂಜನ್ಗೆ ಏನಾಗುತ್ತೆ ಅಂತ ಗೊತ್ತಾ?
ಅವರಿಬ್ಬರ ಜೀವನ ಹೇಗೆ ಇವತ್ ನೀವು ಹೇಳಲೇಬೇಕು. ಅಂತದ್ ಏನ್ ವಿಷಯ? ನೀವು ಯಾಕೆ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡಕ್ ಹೋಗ್ತಿದ್ದೀರಾ? ಕ್ಲಿಪ್ಪಿಂಗ್ ಕಳ್ಸಿರೋನು ಏನ್ ಬಯಸ್ತೇನೆ ಅಂತಂದ್ರೆ ಪ್ರಿಯಾ, ಪ್ರಿಯಾ ನನಗೆ ಬದುಕಕ್ ಇಷ್ಟ ಇಲ್ಲ, ನಾನು ಸಾಯೋದಕ್ ಬಿಡು. ಇಲ್ಲಿ ನೋಡಿ ಭಾವ, ನಿಮ್ಗೆ ನನ್ ಮೇಲಾಣೆ, ಅಕ್ಕನ್ ಮೇಲಾಣೆ, ಅವನ್ಗೇನ್ ಬೇಕು ಅಂತ ಹೇಳಿ. ಪ್ರಿಯಾ, ಪ್ರಿಯಾ, ಅದು ಅವನಿನ್ನ ಬಟ್ಟೆ ಇಲ್ದಂಗ್ ನೋಡ್ಬೇಕಂತೆ. ಅದಕ್ಕೋಸ್ಕರ ನನ್ಗೆ ನನ್ನ ಫ್ಯಾಮಿಲಿ ಜೊತೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಒಂದ್ ವೇಳೆ ಆ ಕ್ಲಿಪ್ಪಿಂಗ್ ಬಗ್ಗೆ ಪುಷ್ಪಗೆ ಏನಾದ್ರೂ ಗೊತ್ತಾದ್ರೆ ಅವಳು ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೆ. ನನ್ನ ಪರಿವಾರ ನಾಶ ಆಗ್ಬಿಡುತ್ತೆ, ಎಲ್ಲ ನಾಶ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಎಲ್ಲ ಮುಗ್ದೋಗುತ್ತೆ ಪ್ರಿಯಾ, ಎಲ್ಲ ಮುಗ್ದೋಗುತ್ತೆ ಪ್ರಿಯಾ, ಎಲ್ಲ ಮುಗ್ದೋಗುತ್ತೆ. ಇಲ್ಲ ಪ್ರಿಯಾ, ನಿಮ್ ಭಾವಂಗೆ ಎಷ್ಟೇ ಅರ್ಜೆಂಟ್ ಇರ್ಲಿ ಏನೇ ಇರ್ಲಿ, ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟನ ಬಾಕ್ಸ್ ತಗೊಳ್ದೆ ಎಲ್ಲೂ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ಭಾವ, ಭಾವ, ಅದಕ್ಕೋಸ್ಕರ ನನ್ಗೆ ನನ್ನ ಫ್ಯಾಮಿಲಿ ಜೊತೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಆ ಕ್ಲಿಪ್ಪಿಂಗ್ ಬಗ್ಗೆ ಪುಷ್ಪಗೆ ಏನಾದ್ರೂ ಗೊತ್ತಾದ್ರೆ ಅವಳು ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೆ. ನನ್ನ ಪರಿವಾರ ನಾಶ ಆಗ್ಬಿಡುತ್ತೆ, ಎಲ್ಲ ನಾಶ ಆಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಯಾವ್ದಾದ್ರು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿ ಯಾವ್ದಾದ್ರು ಇಮೋಷನಲ್ ಇಂದ MMS ಮಾಡೋದು, ಅವರಿಂದನೇ ಮಾಡಿಸಿ ಅದನ್ನ ಬೇರೆ ರೀತಿಲಿ ಉಪಯೋಗಿಸೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ದುಡ್ಡು ಸಂಪಾದನೆ ಮಾಡೋದು, ಇದೊಂದು ಈಗ ಟ್ರೆಂಡ್ ಕ್ರೈಮ್ ಆಗೋಗ್ಬಿಟ್ಟಿದೆ. ಈ ರೀತಿ ಘಟನೆನ ನಾವು ಟಿವಿಲಿ ಜಾಸ್ತಿ ನೋಡ್ತಾ ಇದೀವಿ ಈಗ, ಮತ್ತೆ ಕೇಳಿರ್ತೀವಿ, ಆದ್ರೆ ನೋಡಿ ಮರ್ತಿರ್ತೀವಿ. ನಾವು ಇದನ್ನ ಯೋಚನೆ ಮಾಡಿರಲ್ಲ, ಇದು ನಮ್ ಜೊತೆ ಆಗ್ಬಹುದು ಅಂತ, ನಮ್ಮವ್ರ ಜೊತೆ ಆಗ್ಬೋದು ಅಂತ. ಎಲ್ಲದನ್ನು ನೋಡಿ ತಿಳ್ಕೊಂಡ್ಮೇಲೆ ನಾವು ಯಾಕೆ ತಪ್ಪು ಮಾಡ್ತೀವಿ? ಪ್ರಿಯಾ ಈ MMS ಮಾಡಿ ತಪ್ಪು ಮಾಡಿದ್ಲಾ? ಮುಂದೆ ಏನಾಯ್ತು ಅಂತ ನೋಡೋಣ ಬನ್ನಿ. ಅಯ್ಯೋ ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಇವಾಗ ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಬಾ ಇಲ್ಲಿ ಕೂತ್ಕೋ. ನಿನಗೆ ಗೊತ್ತಾ, ನಮ್ ಎಲ್ಲ ಟೆನ್ಷನ್ ದೂರ ಆಗೋಯ್ತು. ನಿನ್ ಡೌಟ್ ಸರಿಯಾಗೇ ಇತ್ತು. ಈ ಕೆಲ್ಸನ ಆ ಗೌತಮೇ ಮಾಡಿದ್ದು. ನಾನು ಅವ್ನ್ಗೆ ಹೇಳ್ದೆ, ನಿನ್ MMS ನ ನಾನು ಯಾವಾಗ ತೋರಿಸ್ತೀನಿ ಅಂದ್ರೆ ನನ್ನ ಮುಂದೆ ನಿಮ್ಮ ಅಕ್ಕನ MMS ನ ಡಿಲೀಟ್ ಮಾಡಿದ್ರೆ ಗೌತಮ್ ಮುಂದೆ ಬಂದ್ಬಿಟ್ಟ. ಅವನು ನನ್ ಮುಂದೆನೆ ನಿಮ್ಮ ಅಕ್ಕನ MMS ನ ಡಿಲೀಟ್ ಮಾಡ್ಬಿಟ್ಟ. ಮತ್ ನಿನಗೆ ಗೊತ್ತಾ, ಅವನು ನಿನ್ನ MMS ನ ನೋಡಿ ಹೋಗುವಾಗ ದಾರಿಲಿ ಅವನ್ ಆಕ್ಸಿಡೆಂಟ್ ಆಗೋಯ್ತು, ಸತ್ತೋದ. ಇಲ್ಲೋಡು ಅವನ್ ಫೋಟೋ, ಇಲ್ಲೋಡು ಅವನ್ ಫೋಟೋ ನೋಡು. ಅಯ್ಯೋ ಅದನ್ ಬಿಡು, ಅವ್ನ್ ಮಾಡಿದ ತಪ್ಪಿಗೆ ಅವನ್ಗೆ ಶಿಕ್ಷೆ ಆಯ್ತು. ಒಂದ್ ಕೆಲ್ಸ ಮಾಡು, ತಗೋ ಬಾಯಿ ಸಿಹಿ ಮಾಡ್ಕೋ, ತಗೋ. ಈಗ ನಿನ್ ಕ್ಲಿಪ್ಪಿಂಗ್ ಯಾರು ನೋಡಕ್ಕಾಗಲ್ಲ. ತಗೋ ತಿನ್ನು.
ಇವಾಗ ನೋಡಪ್ಪ ಫುಲ್ ಖುಷಿ ಆಗೋಯ್ತು. ತಗೋ ತಿನ್ನು. ಯಾ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ನೀನೇನ್ ಅನ್ಕೊಂಡಿದ್ದೆ? ನೀನೇ ಹೇಳ್ದಲ್ಲ ನನ್ ಜೊತೆ ಇದ್ರೆ ಎಂಜಾಯ್ ಮಾಡ್ತೀರಾ ಅಂತ. ನಾನು ಎಂಜಾಯ್ ಮಾಡ್ದೆ. ಎಂಜಾಯ್ ಮಾಡಾಯ್ತು. ಎಷ್ಟು ಈಸಿಯಾಗಿ ನನ್ ಬಲೆಗ್ ಬಿದ್ದೋದೆ. ನಿಮ್ಮ ಅಕ್ಕನ MMS ಅದು ಕೂಡ ನಾನೇ ಮಾಡಿದ್ದು. ಮತ್ತೆ ಆ ಗೌತಮ್, ನಾನು ಇನ್ಶೂರೆನ್ಸ್ ಏಜೆಂಟ್. ಈ ತರ ಲಕ್ಷಾಂತರ ಫೋಟೋ ಇರುತ್ತೆ ನನ್ನ ಹತ್ರ. ಒಂದ್ ಫೋಟೋ ತೋರಿಸಿದ್ಕೆ ನಂಬಿಟ್ಟಲ್ಲ. ನೀನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ನೀನ್ ಮಾಡ್ತಿರೋದೆಲ್ಲ ಎಲ್ರಿಗೂ ಹೇಳ್ಕೊಂಡ್ ಬರ್ತೀನಿ. ಏನ್ ಹೇಳ್ತೀಯಾ? ನಾನ್ ಮಂಚ ಅಲ್ವಾ? ನಾನ್ ನಿಜವಾಗ್ಲೂ ನರಿನೇ. ಮತ್ತೇನ್ ಹೇಳ್ತೀಯಾ? ನಾನ್ ನಿನ್ ಮೇಲೆ ಬಲಾತ್ಕಾರ ಮಾಡ್ದೆ ಅಂತನಾ? ನೀನ್ ಬಟ್ಟೆ ಬಿಚ್ಚಿದ್ನಾ? ನೀನೇ ಖುದ್ದಾಗಿ ಬಟ್ಟೆ ಓಪನ್ ಮಾಡಿರೋ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ. ತೋರಿಸ್ಲಾ ನಿಂಗೆ? ಇರು ಒಂದ್ ನಿಮಿಷ ತೋರಿಸ್ತೀನಿ. ಇಲ್ಲೋಡು ನೋಡು. ಏನ್ ವಿಷಯ? ಏನ್ ತರಿಸ್ತಿದ್ದೀರಾ ನನ್ ತಂಗಿಗೆ? ಅಕ್ಕ ಅದು ಪ್ರಿಯಾ, ನಿನ್ಗೇನಾಯ್ತು? ನೀನ್ ಆರಾಮಾಗಿದ್ಯಾ ತಾನೆ? ಅಕ್ಕ ಅದು ಏನಾಯ್ತು? ಏನೂ ಇಲ್ಲ ಅಕ್ಕ. ನನ್ಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ. ರೆಸ್ಟ್ ತಗೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ. ಪ್ರಿಯಾ, ಏನಾಯ್ತು ಇವಳಿಗೆ? ಇವಾಗ ತಾನೇ ಚೆನ್ನಾಗೇ ಇದ್ಲು. ಗುಡ್ ಮಾರ್ನಿಂಗ್ ಪ್ರಿಯಾ. ಇಲ್ಲೋಡು, ಈಗ ನಿಮ್ಮ MMS ನೋಡ್ತಾ ಇದ್ದೆ. ಆಗ್ಲೇ ನಿಮ್ ದರ್ಶನ ಆಗೋಯ್ತು. ಎಲ್ಲಿಗೆ ಹೋಗ್ತಿದ್ಯಾ? ನಾನಿಲ್ಲಿ 1 ನಿಮಿಷ ಕೂಡ ಇರೋದಿಲ್ಲ. ಪ್ರಿಯಾ, ನಾನ್ ನಿನ್ನ ಅಷ್ಟೊಂದು ಈಸಿಯಾಗಿ ಹೋಗೋದಕ್ಕೆ ಬಿಡಲ್ಲ.
ಮೇಡಮ್ ಏನಾಯ್ತು ಅಯ್ಯೋ, ಏನಾಯ್ತು ರಕ್ತ ಬಂದಿದೆ. ಏನಾಯ್ತು ರಕ್ತ ಬಂದಿದೆ. ಏನಾಯ್ತು ಇದೆ ಏನಾಯ್ತು ಮೇಡಮ್. ಬನ್ನಿ ಹುಷಾರಿ ಬನ್ನಿ ನಿಧಾನವಾಗಿ ಬನ್ನಿ. ನೋಡು ನೀನ್ ನನ್ನ ಮಾತು ಕೇಳ್ದೆ ನಾಟಕ ಏನಾದರೂ ಆಡ್ದೆ ಅಂತ ಅನ್ಕೋ, ಈ ಸಲ ಆಕ್ಸಿಡೆಂಟ್ ಬೈಕಿಂದ ಅಲ್ಲ ಟ್ರಕ್ಕಿಂದ ಆಗುತ್ತೆ, ಅರ್ಥ ಆಯ್ತಾ? ನೀನೇನು ಮಾಡಬೇಕಿತ್ತೋ ಅದೆಲ್ಲ ಮಾಡಿದ್ಯಾ. ಈಗ ಪ್ಲೀಸ್ ನನ್ನ ಊರಿಗೆ ಹೋಗಕ್ಕೆ ಬಿಡು. ನಾನು ಯಾರಿಗೂ ಏನೂ ಹೇಳಲ್ಲ. ನೋಡು ನೀನು ಊರಿಗೆ ಹೋಗೋದಕ್ಕೆ ಏನಾದರೂ ಹಠ ಮಾಡಿದ್ರೆ ಪುಷ್ಪ ಮತ್ತು ಪೂಜನ ಇಬ್ಬರನ್ನೂ ಸಾಯಿಸ್ಬಿಡ್ತೇನೆ. ಅಂದಾಗೆ ಇವರಿಬ್ಬರನ್ನು ಮಾರಿದ್ರು ಕೂಡ ನನಗೆ ಒಳ್ಳೆ ದುಡ್ಡೇ ಬರುತ್ತೆ. ಮತ್ತೆ ನಿನ್ನ ಬೆತ್ತಲೆ ಫೋಟೋಸ್ಗಳನ್ನು ಊರಲ್ಲೆಲ್ಲ ಪೋಸ್ಟರ್ ಮಾಡಿ ಅಂಟಿಸ್ಬಿಡ್ತೀನಿ, ಅರ್ಥ ಆಯ್ತಾ? ದಿನೇಶು ಪ್ರಿಯಾಗೆ ಕೊಲೆ ಬೆದರಿಕೆ ಹಾಕ್ತಾ ಬಂದ. ಮತ್ತೆ ಅವಳ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೆದರಿಸ್ತಾ ಬಂದ. ತುಂಬಾನೇ ತೊಂದರೆ ಕೊಟ್ಟ. ದಿನೇಶಿನ ಆ ವ್ಯವಹಾರ ಅವಳಿಗೆ ತುಂಬಾನೇ ಹೆದರಿಕೆ ಆಗಕ್ ಶುರುವಾಯ್ತು. ಅವಳು ಸುಮ್ಮನೆ ಅದನ್ನ ಅನುಭವಿಸ್ತಾ ಇದ್ಲು. ಪ್ರಿಯಾದು ದುರ್ಭಾಗ್ಯ ಏನು ಅಂದ್ರೆ ಅವಳ ಅಕ್ಕಂಗೋಸ್ಕರ ಇದನ್ನ ತಡ್ಕೊಳ್ತಾ ಇದ್ಲು. ಅವ್ರ ಅಕ್ಕಂಗೆ ವಿಚಾರನೇ ಗೊತ್ತಿರಲಿಲ್ಲ. ಪ್ರಿಯಾ ಕಣ್ಣು ಮುಚ್ಕೊಂಡು ಅವ್ರ ಬಾವನ್ ಜೊತೆ ಆ MMS ಮಾಡಿಲ್ಲ ಅಂದಿದ್ದಿದ್ರೆ ಈ ಘಟನೆ ನಡೀತಾನೆ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಪ್ರಿಯಾ ಅವನ ಮಾತಿಗೆ ಮರಳಾದ್ಲು. ಈ ಅಪರಾಧನ ಅವಳು ಮೇಲ್ ಹಾಕೊಂಡು ಅವಳು ಯಾವ ರೀತಿಯಲ್ಲಿ ಅನುಭವಿಸಿದ್ಲು ಅಂದ್ರೆ ಅವಳಿಗೆ ಅದರಿಂದ ಹೊರಗಡೆ ಬರಕ್ ಸಾಧ್ಯ ಆಗ್ಲಿಲ್ಲ. ಪುಷ್ಪ ಮತ್ತೆ ಪೂಜಾ ಹೊರಗಡೆ ಹೋದ್ಮೇಲೆ ದಿನೇಶ್ ವಾಪಸ್ ಮನೆಗೆ ಬರ್ತಿದ್ದ. ಮತ್ತೆ ಅವನು ಪ್ರಿಯಾ ಜೊತೆ ಬಲವಂತವಾಗಿ ಈ ಕೆಲಸ ಮಾಡ್ತಾ ಇದ್ದ. ಈ ಕೆಲಸ 2 ತಿಂಗಳವರೆಗೆ ನಡ್ಕೊಂಡು ಹೋಯ್ತು. ಆಮೇಲೆ ಪ್ರಿಯಾ, ಅಕ್ಕ, ನೀವು ನನ್ನ ತಪ್ಪು ತಿಳ್ಕೊಬೇಡಿ. ಮೂರು ಬಿಟ್ಟೋಳೆ, ಮರ್ಯಾದೆ ಇಲ್ದೋಳೆ. ಎಷ್ಟು ನಂಬಿಕೆ ಇಟ್ಟಿದ್ದೆ ನಿನ್ ಮೇಲೆ. ನೀನು ನನ್ನ ನಂಬಿಕೆನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದಾಕ್ಬಿಟ್ಟಿಯಲ್ಲೇ. ನಿಂಗೆ ಸ್ವಲ್ಪನೇ ನಾಚಿಕೆ ಆಗ್ಲಿಲ್ವಾ? ಹೊರಟೋಗ್ ಮೊದ್ಲು ಇಲ್ಲಿಂದ, ಹೊರಟೋಗು. ನಾಚಿಕೆಟ್ಟೋಳೆ. ನೀವು ಸೆಂಟ್ರಲ್ ಬರಕ್ ಹೋಗ್ಬೇಡಿ. ಈ ಮನೆಯಿಂದ ಪ್ರಿಯಾ ಅಲ್ಲ, ನೀನು ಹೋಗ್ತೀಯಾ? ನಡಿ ಇಲ್ಲಿಂದ. ನಡಿ. ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ಏ, ನಡಿಯೆ. ಮಾತಾಡಿ, ಏನ್ ಮಾಡಿದಾರೆ ಅಂತ ಮನೆಯಿಂದ ಹಾಚಾಡ್ತಿದ್ದೀರಾ? ಏ, ನೀನೇ ನಿಮ್ಮ ನಡಿ. ಅಪ್ಪ ಮಾಡಿರೋ ನೀನೇ ಕರ್ಮ ನಡಿ. ಅನುಭವಿಸ್ತಾರೆ. ಏನಾಯ್ತು? ಹೋಗಿ. ನಮ್ಮನ್ನ ಯಾಕೆ ನಡೀರಿ. ಹಾಚಾಡ್ತಿದ್ದಾರೆ? ಈ ಮನೆಯಿಂದ ಹೋಗಿ. ಚಿಕ್ಕಮ್ಮ, ಹೇಳಿ. ನೋಡ್ ಪ್ರಿಯಾ, ನೀನ್ ನನ್ನ ಮಾತು ಕೇಳ್ದೆ ಹೋಗೋದಕ್ಕೆ ಏನಾದ್ರು ಹಠ ಮಾಡಿದ್ರೆ ಈ ಸಲ ಆಕ್ಸಿಡೆಂಟ್ ಬೈಕಿಂದ ಅಲ್ಲ ಟ್ರಕ್ಕಿಂದ ಆಗುತ್ತೆ. ದಿನೇಶ್ ಹತ್ರ ಪ್ರಿಯಾಳ MMS ಮತ್ತೆ ಪುಷ್ಪಗೆ ಪೂಜನ ಕೊಲೆ ಮಾಡ್ತೀನಿ ಅನ್ನೋ ಬೆದರಿಕೆ ಯಾವ ರೀತಿಯಲ್ಲಿ ಮನೆ ಮಾಡಿತ್ತು ಅಂದ್ರೆ ದಿನೇಶ್ ಎಷ್ಟೇ ತೊಂದರೆ ಕೊಟ್ರು ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಲು. ಪುಷ್ಪ ಮತ್ತೆ ಪ್ರಿಯಾ ದಿನೇಶ್ ಮುಂದೆ ಎಷ್ಟು ಗೋಗರ್ಕೊಂಡ್ರು ಅಂದ್ರೆ ದಿನೇಶ್ ಆ ವಿಚಾರನೆ ಮುಚ್ಚಾಕ್ದ. ದಿನೇಶ್ ಅಂತ ಖತರ್ನಾಕ್ ಕಿಲಾಡಿ ಮುಂದೆ ಅದೇನು ನಡೀಲಿಲ್ಲ. ಪ್ರಿಯಾ ಒಳಗಿಂದನೇ ಕೂಗ್ತಾ ಹೋದ್ಲು. ಅವಳ ಪರಿಸ್ಥಿತಿ ಜೊತೆ ಹೊಂದ್ಕೊಂಡು ಹೋದ್ಲು. ಅವಳು ಈ ವಿಚಾರದ ಬಗ್ಗೆ ಗೊತ್ತಿರ್ಲಿಲ್ಲ. ಮುಂದೆ ಆಗೋ ಈ ಪರಿಸ್ಥಿತಿ ಬಗ್ಗೆ ಅವಳಿಗೆ ಅರಿವಿರ್ಲಿಲ್ಲ. ಪುಷ್ಪ ಪೂಜಾಳನ್ನ ಕರ್ಕೊಂಡು ಹಳ್ಳಿಗೆ ಹೋದ್ಲು. ಹಾಗೆ ಕಳೀತಾ ಸಮಯ ಮುಂದಕ್ಕೆ ಹೋಯ್ತು. ಕಾಲಕ್ರಮೇಣ ಅವಳ ತಂಗಿ ಮೇಲೆ ಅವಳಿಗೆ ದ್ವೇಷ ಹುಟ್ಟಕ್ ಶುರುವಾಯ್ತು. ಪುಷ್ಪಂಗೆ ಇದ್ರ ಬಗ್ಗೆ ಖಾತ್ರಿ ಆಯ್ತು. ತಂಗಿನೇ ಅವಳ ಗಂಡನ ಬಲೆಗ್ ಬೀಳಿಸ್ಕೊಂಡು ತನ್ನ ಜೀವನನ ಹಾಳು ಮಾಡಿದ್ಲು ಅಂತ. ಈ ಕಡೆ ದಿನೇಶ್ ಪ್ರಿಯಾಳಿಗೆ ಸೋತು ಹೋಗಿದ್ದ. ಮತ್ತೆ ಅವನ ಜೀವನದಲ್ಲಿ ರೋಶ್ನಿ ಅಂತ ಒಬ್ಳು ಹೊಸ ಹುಡುಗಿ ಬಂದ್ಲು. ಅಯ್ಯೋ ಪ್ರಿಯಾ, ಇದು ರೋಶ್ನಿ ಕೆಲ್ಸದ ಮೇಲೆ ಬಂದಿದ್ದಾರೆ.
ಇಲ್ಲಿದೆಲ್ಲ ನಡೆಯೋದಿಲ್ಲ. ಹೊರಡಿ ಇಲ್ಲಿಂದ. ಈ ಮನೆಯಿಂದ ಇವಳಲ್ಲ, ನೀನ್ ಹೋಗ್ತೀಯಾ? ನಡಿ. ಬಿಡು. ನಾನ್ ಪುಷ್ಪ ಅಕ್ಕ ಅಲ್ಲ ಈ ಮನೆಯಿಂದ ಹೋಗೋದಕ್ಕೆ. ನೀನು ತುಂಬಾ ಕೆಟ್ಟ ಮನುಷ್ಯ. ನನಗ್ ಗೊತ್ತಿತ್ತು ನೀನು ಒಂದಲ್ಲ ಒಂದಿನ ಈ ರೀತಿ ಮಾಡ್ತೀಯ ಅಂತ, ನಮ್ಮ ಅಕ್ಕನ ಮನೆ ಮಾರ್ತೀಯ ಅಂತ. ಅದಕ್ಕೆ ನಿನ್ನಿಂದ ಈ ಮನೆ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದು. ನೀನು ನಶೆಯಲ್ಲಿದ್ದಾಗ ಇವಾಗ ಈ ಮನೆಯಿಂದ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಅದು ನಾನಲ್ಲ, ನೀನ್ ಹೋಗ್ತೀಯಾ. ಮತ್ತೆ ನೀನ್ ಇನ್ನೊಂದ್ಸಲ ನನ್ ಮೇಲೆ ಕೈ ಮಾಡಿದ್ರೆ, ಇಲ್ಲ ಇನ್ನೊಂದ್ ಹೆಣ್ಣನ್ನ ಮನೆಗ್ ಕರ್ಕೊಂಡ್ ಬಂದ್ರೆ, ಆಗ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀನಿ. ನಾನ್ ಪುಷ್ಪ ಅಕ್ಕಂತರ ಸುಮ್ನಿರೋದಿಲ್ಲ. ನೀನ್ ನಮ್ಮೆಲ್ರ ಜೀವನ ಹಾಳು ಮಾಡ್ಬಿಟ್ಟೆ. ನೋಡು ಪ್ರಿಯಾ, ನೀನ್ ನಿಜ ಹೇಳ್ತಿದ್ಯಾ. ನಾನ್ ತುಂಬಾನೇ ಕಚಡ ವ್ಯಕ್ತಿ, ಕೆಟ್ಟ ವ್ಯಕ್ತಿ. ನಾನ್ ನಿಂಗೆ ಕ್ಷಮೆ ಕೇಳಕ್ ಲಾಯಕ್ಕೂ ಇಲ್ಲ. ನನಗ್ ಗೊತ್ತಿಲ್ಲ ಇವಳು ಏನ್ ಮಾಟ ಮಂತ್ರ ಮಾಡಿಸಿದಾಳೆ ಅಂತ. ಪ್ರಿಯಾ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನಾನು ಈ ತರ ತಪ್ಪು ಮಾಡಲ್ಲ. ನನ್ನ ಕ್ಷಮಿಸು ಪ್ರಿಯಾ. ಇಲ್ಲೋಡು. ಏಯ್ ನಡಿ ಇಲ್ಲಿಂದ. ನಡಿ 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 ಇಲ್ಲಿಂದ. ಹೋಗು ಹೋಗು, ನಡಿ. ಪುಷ್ಪ, ಪುಷ್ಪ, ನನ್ನ ಕ್ಷಮಿಸು. ಆ ಪ್ರಿಯನ್ ಬಲೆಗೆ ಬಿದ್ದು ನಾನು ನಿನ್ಗೆ ತುಂಬಾನೇ ಹಿಂಸೆ ಕೊಟ್ಬಿಟ್ಟೆ. ನನಗೆ ಗೊತ್ತು ನೀನನ್ನ ನಂಬಲ್ಲ ಅಂತ. ಅದಕ್ಕೆ ನಾನು ಹಿಂಗೊಂದು ತೋರಿಸ್ತೀನಿ. ಒಂದ್ ನಿಮಿಷ ನೋಡು. ಇಲ್ಲೋಡು, ಈ ತರ ವಿಡಿಯೋ ಮಾಡಿ ಬಿಡ್ತಾ ಇದ್ಲು ನನಗೆ. ಯಾವಾಗ ನಾನು ಅವಳಿಗೆ ಹೇಳಿದ್ನೋ, ಅಯ್ಯೋ ಪುಷ್ಪ, ಅವಳು ನಿನ್ ಸ್ವಂತ ತಂಗಿ, ಹೋಗ್ಲಿ ಅವಳು ಮನೆಯವಳನ್ನೋ ವಿಷಯ ಬಿಟ್ಬಿಡು. ಆದ್ರೆ ಅವಳಲ್ಲಿದ್ದಿದ್ದು ಸ್ವಾರ್ಥ ಎಂತದ್ ಗೊತ್ತಾ? ಅವಳು ನನಗೆ ಟೀ ಒಳಗಡೆ ನಶೆನ ಮಿಕ್ಸ್ ಮಾಡಿ ನನ್ನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಮತ್ ನನ್ ವಿಡಿಯೋ ಮಾಡಿದ್ಲು. ನಿನಗೆ ಗೊತ್ತಾ ಏನ್ ಧಮಕಿ ಹಾಕಿದ್ಲು? ಏನಂದ್ರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿನ್ನ ಮತ್ತೆ ಪೂಜಾನ ಮುಗಿಸ್ಬಿಡ್ತೀನಿ ಅಂದ್ಲು. ಪುಷ್ಪ, ನಾನು ಆ ಟೈಮಲ್ಲಿ ತುಂಬಾನೇ ಹೆದರ್ಕೊಂಡಿದ್ದೆ. ಮತ್ತೆ ನಿಂಗೆ ಗೊತ್ತಾ, ಯಾವ ಮನೆನ ನಾನು ನಿನ್ಗೆ ಪೂಜಾಗೆ ತಗೊಂಡಿದ್ನೋ, ನನಗೆ ನಶೆ ಕೊಟ್ಟು ಅದನ್ನು ಕೂಡ ಅವಳ ಹೆಸರಿಗೆ ಮಾಡ್ಕೊಂಡ್ಲು. ಯಾವಾಗ ಅತಿ ಆಯ್ತು ಅಂತಂದ್ರೆ ಅವಳು ಹೊರಗಡೆ ಹುಡುಗರ ಜೊತೆ ಎಲ್ಲ ಸಂಬಂಧ ಇಟ್ಕೋತಾ ಇದ್ಲು. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ, ಅಯ್ಯೋ ಮನೆಗೆ ಬಂದು ನೋಡು ಏನ್ ಮಾಡ್ತಾ ಇರ್ತಾಳೆ ಅಂತ. ಯಾರ ಜೊತೆ ಇದ್ದಾಳೋ ಗೊತ್ತಿಲ್ಲ. ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ಲ. ನನ್ನ ಸ್ವಂತ ತಂಗಿ ನಮ್ ಜೀವನದಲ್ಲಿ ಅಡ್ಡ ಆಗ್ತಾಳೆ ಅಂತ. ಇಷ್ಟು ನಿಸ್ವಾರ್ಥಿನ ಅವಳು. ಅಂಥದ್ದು ಏನಾಗಿತ್ತು ಅವಳಿಗೆ? ಪುಷ್ಪ, ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ಅವಳನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಡ್ಬೇಕು ಅಂತ. ಆದ್ರೆ ಆಗಲ್ಲ. ನೀನು ಮತ್ತೆ ನಿನ್ನ ಅಮಾಯಕ ಪೂಜಾ ಮುಖ ನೋಡಿದಾಗ ನಾನು ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ಈ ಕೆಲಸ ಏನಾದರೂ ನನ್ನ ತಮ್ಮ ಮಾಡಿದಿದ್ರೆ ಇಷ್ಟರಲ್ಲಿ ಅವ್ನು ಕೊಲೆ ಮಾಡಿಬಿಡ್ತಿದ್ದೆ. ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು? ಅಕ್ಕ, ಅಕ್ಕ, ನಂಗೆ ಪೂರ್ತಿ ನಂಬಿಕೆ ಇತ್ತು ನೀನ್ ನನ್ನ ಕ್ಷಮಿಸ್ತೀಯ ಅಂತ. ಬಾ ಒಳಗಡೆ. ನಮ್ಮನೆ ಒಳಗಡೆ ನಾನ್ ಬರೋದಕ್ಕೆ ನಿನ್ ಪರ್ಮಿಷನ್ ಅವಶ್ಯಕತೆ ನನ್ಗಿಲ್ಲ. ಸರಿ, ನಾನು ಹೋಗಿ ನೀರು ತರ್ತೀನಿ. ಅಯ್ಯೋ, ಏನಾಯ್ತು ಅಕ್ಕ? ಏನಾದ್ರೂ ಬೇಕಾ? ಬಿಡಿ ಬಿಡಿ ನನ್ನ, ಬಿಡಿ. ಏನ್ ಮಾಡ್ತಿದ್ದೀರಾ?
ನೀನು ಟೆನ್ಷನ್ ಆಗ್ಬೇಡ, ನಾನು ನೋಡ್ಕೋತೀನಿ. ಪೂಜಾ, ನೀನ್ಯಾಕ ಮಾಡ್ತಿದ್ಯಾ? ಏನ್ ವಿಷಯ? ಯಾವ ಪತ್ರ ಓದ್ತಿದ್ಯಾ? ಪ್ರಿಯಾ ಚಿಕ್ಕ ಮುಂದು. ಪ್ರಿಯ ಪತ್ರನಾ? ಅಕ್ಕ, ನನಗೆ ಗೊತ್ತು ನಿನಗೆ ನಾನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ದಿನ ನಂದು ಯಾವುದೇ ಪತ್ರಕ್ಕೆ ನೀನು ಉತ್ತರ ಕೊಡ್ಲಿಲ್ಲ. ಯಾಕೆಂದ್ರೆ ನೀನ್ ನನ್ನ ಪತ್ರ ಓದಿದಿದ್ರೆ ನೀನ್ ನನ್ನ ಕ್ಷಮಿಸ್ಬಿಡ್ತಿದ್ದೋ ಏನೋ. ನಾನು ಏನೇ ಮಾಡಿದ್ರು ಅದೆಲ್ಲ ಒತ್ತಾಯದಿಂದ ಮಾಡಿದ್ದು. ಭಾವ ನನ್ನ ಹೇಗ್ ಸಿಕ್ಕಾಕ್ಸಿದ್ರು ಅಂದ್ರೆ ನಾನು ಪೂರ್ತಿ ಟ್ರ್ಯಾಪ್ ಆಗ್ಬಿಟ್ಟಿದ್ದೆ ಅಕ್ಕ. ಅವ್ರು ಸುಮ್ಮನೆ ಇರೋದು, ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ದು ಅದೆಲ್ಲಾನು ಅವ್ರ ನಾಟಕ. ಅವ್ರು ನನ್ಗೇನ್ ಹೇಳಿ ಭಯಪಡಿಸಿದ್ರು ಅಂದ್ರೆ ನಿಮ್ MMS ಯಾರೋ ಮಾಡಿದ್ದಾರೆ ಅಂತ. ನಾನೇನಾದ್ರೂ ನನ್ನ MMS ಮಾಡಿ ಕಳ್ಸಿಲ್ಲ ಅಂದಿದ್ರೆ ಅವ್ರು ನಿಮ್ಮನ್ನ ಪೂಜಾನ ಬಿಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮ ಮತ್ತೆ ಪೂಜಾ ಮರ್ಯಾದೆನ ಉಳ್ಸೋದಕ್ಕೆ. ನಾನು ಯಾವಾಗ ಇಲ್ಲಿಂದ ಹೋಗ್ಬೇಕು ಅಂತಿದ್ನೋ ಭಾವ ನಿಮ್ಮಿಬ್ಬರನ್ನ ಕೊಂದಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ರು. ಅಷ್ಟೇ ಅಲ್ಲ, ನಿನ್ನ ಆಕ್ಸಿಡೆಂಟ್ ಕೂಡ ಭಾವನೆ ಮಾಡಿಸಿದ್ದು. ನೀನ್ ಹೋದ್ಮೇಲೆ ಭಾವ ಇನ್ನೊಬ್ಬ ಹೆಣ್ಣನ್ ಮನೆ ಕರ್ಕೊಂಡ್ ಬರ್ತಿದ್ರು. ನನಗಿದ್ದಿದ್ದು ಒಂದೇ ಭಯ, ಏನಂದ್ರೆ ಅವ್ರ ಈ ರೀತಿ ಎಲ್ಲ ಮಾಡ್ಕೊಂಡ್ ಮನೆ ಮಾರ್ಬಿಡ್ತಾರೇನೋ ಅಂತ. ಒಂದಿನ ಭಾವ ನಶೆಯಲ್ಲಿದ್ದದನ್ನ ಬಳಸ್ಕೊಂಡ್ ನಾನು ಪತ್ರದ ಮೇಲೆ ನಾನು ಅವ್ರ ಸಹಿ ಹಾಕ್ಸ್ಕೊಂಡ್ಬಿಟ್ಟೆ. ಈಗ ಈ ಮನೆ ನಿಮ್ ಹೆಸರಲ್ಲಿದೆ. ಇವಾಗ ಈ ಮನೆನ ನಿಮ್ಮಿಂದ ಯಾರೂ ಕಿತ್ಕೊಳಕ್ಕಾಗಲ್ಲ. ಅಕ್ಕ, ನಿನ್ ಕೈಲಾದ್ರೆ ಈ ನಿನ್ ಚಿಕ್ಕ ತಂಗಿನ ಕ್ಷಮಿಸ್ಬಿಡು. ಇನ್ಸ್ಪೆಕ್ಟರ್ ಸರ್, ನೀವೇ ನಮ್ಮನ್ನು ಕಾಪಾಡಬೇಕು. ಆ ಪಾಪಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಪುಷ್ಪ, ನೀನು? ನಡೆಯೋ. ದಿನೇಶ್ ಅಂತ ಖತರ್ನಾಕ್ ಕಿಲಾಡಿ ಯಾವತ್ತೂ ಈ ತರ ಅಪರಾಧನ ಒಪ್ಕೊಳ್ಳೋದಿಲ್ಲ. ಯಾವಾಗ ಪೊಲೀಸ್ನವರು ದಿನೇಶ್ ಮೇಲೆ 3rd ಡಿಗ್ರಿನ ಅಪ್ಲೈ ಮಾಡಿದ್ರು ಅವಾಗ ದಿನೇಶು ಒಪ್ಕೊಂಡ. ದಿನೇಶಿನ ಮಾತಿನ ಮೇರೆಗೆನೆ ಪೊಲೀಸ್ನವರು ಪ್ರಿಯಾಳ ಶವವನ್ನ ಒಂದು ಕಾಡಿನಿಂದ ಹೊರಗೆ ತಂದ್ರು. ಪುಷ್ಪ ಸರ್ಕಾರಿ ಗವಾ ಆದ್ಲು. ಅವತ್ತು ಪೂಜಾ ಪ್ರಿಯಾ ಲೆಟರ್ನ ಓದ್ಲಿಲ್ಲ ಅಂದಿದ್ರೆ ಇವತ್ತು ಈ ಅಪರಾಧಿಯ ಮುಖ ಹೊರಗಡೆ ಬರ್ತಾ ಇರ್ಲಿಲ್ಲ. ನಮ್ಮೆಲ್ಲರಿಗೂ ಪ್ರಿಯಾಳ ಈ ಘಟನೆಯಿಂದ ಕಲಿಯೋದು ತುಂಬಾನೇ ಇದೆ. ನಮ್ ದೇಶದಲ್ಲಿ ಈ ತರ ತುಂಬಾ ಜನ ಇದ್ದಾರೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಯಾರ್ದಾರೋ ಮಾತು ಕೇಳಿ ಈ ತರ ಬ್ಲ್ಯಾಕ್ ಮೇಲ್ ಅಥವಾ MMS ಶಿಕಾರಿಯಾಗಿ ಈ ತರ ಘಟನೆಯಲ್ಲಿ ಮಹಿಳೆ ಅಥವಾ ಪುರುಷ ಸಮಾಜದಲ್ಲಿ ಮನೆಯವರ ಮರ್ಯಾದೆಗೋಸ್ಕರ ಈ ವಿಚಾರಗಳನ್ನ ಮನೆಯವ್ರ ಮುಂದೆ ಹೇಳ್ದಲೆ ನೆನಪಿಡಿ. ನೀವು ಯಾವ್ದಾರೋ ಈ ರೀತಿಯ ಘಟನೆಯಲ್ಲಿ ಸಿಗಾಕೊಂಡಿದ್ರೆ ಮೊದಲು ಹತ್ತಿರದ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಿ. ಅಥವಾ ನಿಮ್ಮ ಪರಿಚಿತರು ಯಾರಾದ್ರೂ ಸಿಗಾಕೊಂಡಿದ್ರೆ ಎಲ್ಲದಕ್ಕೂ ಮೊದಲು ಅವರಿಗೆ ಒಂದು ಇಮೋಷನಲ್ ಸಪೋರ್ಟ್ ಕೊಡಿ, ಅವರಿಗೊಂದು ಧೈರ್ಯ ಕೊಡಿ, ಅವರಿಗೆ ಪೊಲೀಸ್ ಹತ್ರ ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡಿ. ಒಂದ್ ವೇಳೆ ಆ ವ್ಯಕ್ತಿ ಬೇಡ ಅಂದ್ರೆ ಆಗ ನೀವೇ ಪೊಲೀಸ್ ಹತ್ರ ಹೋಗ್ಬಿಟ್ಟು ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಡಿ. ನೆನಪಿಡಿ, ಅಪರಾಧಿ ಎಷ್ಟೇ ಚಾಣಾಕ್ಷ ಅಥವಾ ಬುದ್ಧಿವಂತ ಆಗಿರ್ಲಿ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನಾವುಗಳು ಅಲರ್ಟ್ ಆಗಿರ್ಬೇಕು ಆ ತರ ವ್ಯಕ್ತಿಗಳಿಂದ. ಸಮಾಜದಲ್ಲಿ MMS ಅಂತ ಈ ತರ ಕೆಲಸಗಳನ್ನ ಮಾಡೋರು. ಇದರೊಂದಿಗೆ ನಾನು ಗಿರೀಶ್ ಜೈನ್
ಕ್ರೈಮ್ ಅಲರ್ಟ್ ಇಂದ ನಾನು ವಿದಾಯ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಇದೇ ರೀತಿಯ ಸತ್ಯ ಘಟನೆಯೊಂದಿಗೆ. ಅಲ್ಲಿ ತನಕ ಬಿ ಅಲರ್ಟ್, ಬಿ ಸೇಫ್.